ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಆರ್ ಎಚ್ ಕೆಮಿಸ್ಟ್ರಿ. ಸೊ ತಮಗೆಲ್ಲ ಗೊತ್ತಿರುವ ಹಾಗೆ ಯಾರ್ಯಾರು ಎಗ್ರಿ ಕೋಟಾವನ್ನ ಎಸ್ ಅಂತ ಹೇಳಿ ಅಪ್ಲಿಕೇಶನ್ ಫಾರ್ಮ್ ಅಲ್ಲಿ ಹಾಕಿದ್ದೀರಿ, ಸೊ ಅಂತವರಿಗೆ ಎಗ್ರಿ ಕೋಟಾ ಡಾಕ್ಯುಮೆಂಟ್ಸ್ ಅನ್ನು ಅಪ್ಲೋಡ್ ಮಾಡೋದಕ್ಕೆ 11ರಿಂದ 21ನೇ ತಾರೀಕಿನವರೆಗೆ ಟೈಮ್ ಕೊಟ್ಟಿದ್ರು. ಪ್ಲಸ್ ಎಲಿಜಿಬಲ್ ಅಂಡ್ ನಾನ್ ಎಲಿಜಿಬಲ್ ಲೀಸ್ಟ್ ಅನ್ನು ಕೂಡ ರಿಲೀಸ್ ಮಾಡಿದ್ರು. ಆದ್ರೆ ಈಗ ಏನ್ ಮಾಡಿದ್ದಾರೆ ಅಂತಂದ್ರೆ ಕೆ ಅವರು ಅಂತಂದ್ರೆ ಅಗ್ರಿಕಲ್ಚರ್ ಯೂನಿವರ್ಸಿಟಿ ಅವರು ಈ ಒಂದು ಎಕ್ಸಾಮ್ ಅನ್ನ 10ನೇ ತಾರೀಕಿಗೆ ಮುಂದೆ ಹಾಕಿರೋದು ನಿಮ್ಗೆ ಗೊತ್ತೇ ಇದೆ. ಸೊ ಅದರ ಜೊತೆಗೆ ಇನ್ನೊಂದು ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಅಂತಂದ್ರೆ ನಿನ್ನೆನೂ ಕೂಡ ನಾವು ರಿಕ್ವೆಸ್ಟ್ ಮಾಡ್ಕೊಂಡಿದ್ವಿ, ಸೊ ವಿದ್ಯಾರ್ಥಿಗಳಿಗೆ ಇನ್ನೊಂದು ಚಾನ್ಸ್ ಅನ್ನು ಕೊಡಿ ಅಂತ ಹೇಳಿ. ಸೊ ಅದನ್ನ ಅಗ್ರಿಕಲ್ಚರ್ ಯೂನಿವರ್ಸಿಟಿ ಅವರು ಕೊಟ್ಟಿದ್ದಾರೆ. ಅಂದ್ರೆ ಡಾಕ್ಯುಮೆಂಟ್ಸ್ ಯಾರ್ಯಾರು ಇದುವರೆಗೆ ಅಪ್ಲೋಡ್ ಮಾಡಿಲ್ಲ ಅಂಥವ್ರು ಇವತ್ತಿನಿಂದ 4ನೇ ತಾರೀಕು ಮಧ್ಯಾಹ್ನ 12 ಗಂಟೆಯ ತನಕ ಡಾಕ್ಯುಮೆಂಟ್ ಅನ್ನು ಅಪ್ಲೋಡ್ ಮಾಡಬಹುದು. ಸೊ ನೋಟ್ ಅಂತ ಹೇಳಿ ಕ್ಲಿಯರ್ ಕಟ್ ಆಗಿ ಕೊಟ್ಟಿರೋದು, ಯಾರ್ಯಾರ ಹೆಸರುಗಳು ನಾನ್ ಎಲಿಜಿಬಲ್ ಕ್ಯಾಂಡಿಡೇಟ್ ಲೀಸ್ಟ್ ಅಲ್ಲಿ ಇತ್ತು ಅಂಥವರು ಕೂಡ ಯು ಕ್ಯಾನ್ ಸಬ್ಮಿಟ್ ಸುಟೇಬಲ್ ಡಾಕ್ಯುಮೆಂಟ್ಸ್. ಅಂದ್ರೆ ಯಾವ ಡಾಕ್ಯುಮೆಂಟ್ಸ್ ಅದರಲ್ಲಿ ಸರಿ ಇಲ್ಲ ಅಂತ ಹೇಳಿದ್ರು, ರೀಸನ್ ಅಂದ್ರೆ ರಿಮಾರ್ಕ್ಸ್ ಅನ್ನ ಕೊಟ್ಟಿದ್ರು, ಅಂತಹ ಡಾಕ್ಯುಮೆಂಟ್ಸ್ ಅನ್ನ ನೀವು ಮತ್ತೆ ಅಪ್ಲೋಡ್ ಮಾಡಬಹುದು. ಸೊ ಇವತ್ತಿನಿಂದ 4ನೇ ತಾರೀಕುವರೆಗೂ ಅಪ್ಲೋಡ್ ಮಾಡಬಹುದು. ಅದಾದ್ಮೇಲೆ ಮತ್ತೆ ಎಲಿಜಿಬಲ್ ನಾನ್ ಎಲಿಜಿಬಲ್ ಲಿಸ್ಟ್ ಅನ್ನು 7ನೇ ತಾರೀಕು ರಿಲೀಸ್ ಮಾಡ್ತಾರೆ. ಅಡ್ಮಿಟ್ ಕಾರ್ಡ್ ಎಲಿಜಿಬಲ್ ಕ್ಯಾಂಡಿಡೇಟ್ಸ್ ಗಳಿಗೆ ಅಡ್ಮಿಟ್ ಕಾರ್ಡ್ ಅನ್ನ 8ನೇ ತಾರೀಕಿನಿಂದ 10ನೇ ತಾರೀಕು ಬೆಳಗ್ಗೆ 7 ಗಂಟೆಯ ತನಕ ರಿಲೀಸ್ ಮಾಡ್ತಾರೆ. ಅದಾದ್ಮೇಲೆ 10ನೇ ತಾರೀಕು ಬೆಳಗ್ಗೆ 9 ಗಂಟೆಗೆ ನಿಮಗೆಲ್ಲ ಗೊತ್ತಿರೋ ಹಾಗೆ 17 ಪ್ರಾಕ್ಟಿಕಲ್ ಟೆಸ್ಟ್ ಸೆಂಟರ್ಗಳಲ್ಲಿ ಎಕ್ಸಾಮಿನೇಷನ್ ಅನ್ನ ಇಟ್ಟಿರುವಂತದ್ದು, ರೈಟ್. ಸೊ ಪ್ರಾಕ್ಟಿಕಲ್ ಟೆಸ್ಟ್ ರಿಸಲ್ಟ್ ಅನ್ನು 14ನೇ ತಾರೀಕು ಆಫ್ಟರ್ 11 AM KEA ಅಫಿಷಿಯಲ್ ವೆಬ್ಸೈಟ್ ಅಲ್ಲಿ ರಿಲೀಸ್ ಮಾಡ್ತಾರೆ. ಸೊ ಇದಿಷ್ಟು ಇವತ್ತಿನ ಒಂದು ಇಂಪಾರ್ಟೆಂಟ್ ಅಪ್ಡೇಟ್. ಈಗ ನಿಮ್ಮಲ್ಲಿ ಯಾರಾದ್ರೂ ವಿದ್ಯಾರ್ಥಿಗಳು ಎಗ್ರಿ ಕೋಟಾ ಇದ್ದೂ ಕೂಡ ಕೆಇ ಅಪ್ಲಿಕೇಶನ್ ಅಲ್ಲಿ ಎಸ್ ಅಂತ ಹಾಕಿಲ್ದೇ ಇದ್ರೆ ಚಿಂತೆ ಮಾಡುವಂತ ಅವಶ್ಯಕತೆ ಇಲ್ಲ. ನಿಮಗೆ ಇಲ್ಲಿ ಕಾಣಿಸ್ತಾ ಇದೆ ಕೆಇಎ ಆನ್ಲೈನ್ ಅರ್ಜಿ ಲಿಂಕ್ ಅಂತ ಏನು ಕಾಣಿಸ್ತಾ ಇದೆ, ಈ ಆನ್ಲೈನ್ ಅರ್ಜಿ ಲಿಂಕ್ ಅನ್ನ ನೀವು ಕ್ಲಿಕ್ ಮಾಡಿ ನಿಮ್ಮ ಅಪ್ಲಿಕೇಶನ್ ಫಾರ್ಮ್ ಅಲ್ಲಿ ಎಡಿಟಿಂಗ್ ಅನ್ನ ಮಾಡಿಕೊಳ್ಳಬಹುದು. ನೀವು ಎಗ್ರಿ ಕೋಟಾವನ್ನ ಎಸ್ ಅಂತ ಹಾಕ್ಬಿಟ್ಟು ಎಗ್ರಿ ಕೋಟಾ ಎಕ್ಸಾಮ್ ಸೆಂಟರ್ ಅನ್ನು ಕೂಡ ನೀವು ಸೆಲೆಕ್ಟ್ ಮಾಡಿಕೊಳ್ಳಬಹುದು. ಸೊ ಅದಕ್ಕೂ ಕೂಡ ಅವಕಾಶವನ್ನ ಮಾಡಿ ಕೊಟ್ಟಿದ್ದಾರೆ. ಸೊ ಎಗ್ರಿ ಕೋಟಾ ಎಕ್ಸಾಮು 10ನೇ ತಾರೀಕಿಗೆ ಪೋಸ್ಟ್ಪೋನ್ ಆಯಿತು. ಎಗ್ರಿ ಕೋಟಾದವರಿಗೆ ಡಾಕ್ಯುಮೆಂಟ್ ಅನ್ನು ಅಪ್ಲೋಡ್ ಮಾಡೋದಕ್ಕೆ ಸಮಯವನ್ನು ಕೂಡ ಇವತ್ತಿನಿಂದ 4ನೇ ತಾರೀಕಿನವರೆಗೆ ಸಾಕಷ್ಟು ಸಮಯವನ್ನು ಕೊಟ್ಟಿದ್ದು ಕೂಡ ಆಗಿದೆ. ಪ್ಲಸ್ ಯಾರಾದ್ರೂ ಎಗ್ರಿ ಕೋಟಾ ಎಸ್ ಅಂತ ಹಾಕಿಲ್ಲ ಅಂದ್ರೆ ನಿಮಗೆ ಹಾಕೊಳ್ಳೋದಕ್ಕೂ ಕೂಡ ಒಂದು ಚಾನ್ಸ್ ಅನ್ನ ಕೊಟ್ಟಿದ್ದಾರೆ. ಇದರ ಜೊತೆಗೆ ಯಾರ್ಯಾರು ಎಗ್ರಿ ಕೋಟಾವನ್ನ ಎಸ್ ಅಂತ ಹಾಕಿರ್ತೀರಿ, ನಿಮಗೆಲ್ಲ ಗೊತ್ತೇ ಇದೆ ಎಗ್ರಿ ಕೋಟಾ ಪ್ರಾಕ್ಟಿಕಲ್ ಎಕ್ಸಾಮಿಗೆ ನೀವೇನು ಸಿಲೆಬಸ್ ಅನ್ನು ಇಷ್ಟು ದಿನ ಓದಿದ್ದೀರಿ ಆ ಸಿಲೆಬಸ್ ಇರೋದಿಲ್ಲ, ಪ್ರಾಕ್ಟಿಕಲ್ ಸಿಲೆಬಸ್ಸೇ ಬೇರೆ ಇರ್ತದೆ. ಸೊ ಪ್ರಾಕ್ಟಿಕಲ್ ಸಿಲೆಬಸ್ ಅಲ್ಲಿ ಪ್ರಾಕ್ಟಿಕಲ್ ನಾಲೆಜ್ ಇಂಪಾರ್ಟೆಂಟ್ ಆಗ್ತದೆ. ಆ ಕಾರಣಕ್ಕೆ ನಿಮಗೇನಾದ್ರೂ ಅಗ್ರಿಕಲ್ಚರ್ ಪ್ರಾಕ್ಟಿಕಲ್ ಟೆಸ್ಟ್ಗೆ 4ನೇ ತಾರೀಕು ಆದ ಮೇಲೆ ಕೋಚಿಂಗ್ ಬೇಕಾಗಿತ್ತು ಅಂತ ಹೇಳಿದ್ರೆ 4ನೇ ತಾರೀಕಿನಿಂದ 9ನೇ ತಾರೀಕಿನವರೆಗೂ ರಿಗರಸ್ ಆಗಿ ಕೋಚಿಂಗ್ ಇರ್ತದೆ. ಬಿಕಾಸ್ ಆ ಸಮಯದಲ್ಲಿ ನಿಮಗೆ ಬೇರೆ ಎಕ್ಸಾಮಿನೇಷನ್ ಇರೋದಿಲ್ಲ ಅಲ್ವಾ, ಕಾಂಪಿಟೇಟಿವ್ ಎಕ್ಸಾಮ್. ಆ ಕಾರಣಕ್ಕೆ ಸೊ ನಿಮ್ಗೇನಾದ್ರೂ ಬೇಕು ಅಂತ ಇದ್ರೆ ಎಗ್ರಿ ಝೋನ್ ಧಾರವಾಡ, ಒನ್ ಆಫ್ ದ ಬೆಸ್ಟ್ ಕೋಚಿಂಗ್ ಇನ್ ಕರ್ನಾಟಕ ಫಾರ್ ಅಗ್ರಿಕಲ್ಚರ್ ಪ್ರಾಕ್ಟಿಕಲ್ ಟೆಸ್ಟ್, ಎಗ್ರಿ ಝೋನ್ ಧಾರವಾಡ ಅಂತ ಹೇಳಿ ನೀವು ಕಾಂಟ್ಯಾಕ್ಟ್ ಮಾಡಿ. ಸೊ ದಟ್ ಅಲಾಂಗ್ ವಿತ್ ದ ಹಾಸ್ಟೆಲ್ ಫೆಸಿಲಿಟಿ ಇವರು ಕೋಚಿಂಗ್ ಅನ್ನ ಕಂಡಕ್ಟ್ ಮಾಡ್ತಾರೆ. ನಿಮಗೆ ಬೇಕು ಅಂದ್ರೆ ಜಾಯಿನ್ ಆಗಬಹುದು. ಸೊ ನಿಮಗೆ ಪ್ರಾಕ್ಟಿಕಲ್ ನಾಲೆಜ್ ಬಹಳ ಇಂಪಾರ್ಟೆಂಟ್ ಆಗ್ತದೆ. ಇಲ್ಲಿ ಫೀಲ್ಡ್ ವಿಸಿಟ್ ಅನ್ನು ಕೂಡ ಮಾಡಿಸ್ತಾರೆ. ಪ್ರಾಕ್ಟಿಕಲ್ ಅಂದ್ರೆ ನಿಮಗೆ ನಿಮ್ಮ ಎದುರಿಗೇನೆ ಬೇರೆ ಬೇರೆ ರೀತಿಯ ಎಲ್ಲ ಏನೇನು ಸಿಲೆಬಸ್ ಅಲ್ಲಿ ಪ್ರಾಕ್ಟಿಕಲ್ ಆಗಿ ನೀವು ಅಬ್ಸರ್ವ್ ಮಾಡಿಬಿಟ್ಟು ಏನು ಕಲಿಬೇಕು ಅವೆಲ್ಲದರ ಒಂದು ಅರೇಂಜ್ಮೆಂಟ್ ಅನ್ನು ಮಾಡ್ಕೊಂಡಿರ್ತಾರೆ. ಒನ್ ಆಫ್ ದ ಬೆಸ್ಟ್ ಕೋಚಿಂಗ್ ಇನ್ ಕರ್ನಾಟಕ. ನಿಮಗೆ ಬೇಕು ಅಂದ್ರೆ ಜಾಯಿನ್ ಆಗಬಹುದು. ಇದಿಷ್ಟು ಇಂಪಾರ್ಟೆಂಟ್ ಇನ್ಫಾರ್ಮೇಶನ್. ಥ್ಯಾಂಕ್ ಯು. ಹ್ಯಾವ್ ಅ ನೈಸ್ ಡೇ.